ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಗರ್ಭಗುಡಿ ಬಹುತೇಕ ಸಿದ್ಧಗೊಂಡಿದೆ. ಉದ್ಘಾಟನೆಗೆ ಬರೋರಿಗೆ ಮೂಲ ಸೌಕರ್ಯಗಳ ವ್ಯವಸ್ಥೆ ಸಹ ಅಲ್ಲಿ ಮಾಡಲಾಗ್ತಾ ಇದೆ. ಉದ್ಘಾಟನೆಗೆ ಬರುವ ವಿವಿಐಪಿಗಳಿಗಾಗಿಯೇ ಪ್ರತ್ಯೇಕ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ವಿವಿಐಪಿ ಲಿಸ್ಟ್ನಲ್ಲಿ ಸಂತರು, ರಾಜಕೀಯ ನಾಯಕರು, ಚಲನಚಿತ್ರ ನಟ ನಟಿಯರು, ಸ್ವಾಮೀಜಿಗಳಿಗೆ ಆಹ್ವಾನವನ್ನ ಕೋರಲಾಗಿದೆ. ವಿವಿಐಪಿಗಳಿಗಾಗಿ ತಂಗೋದಕ್ಕೆ ಅಂತ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಸದ್ಯ ಈ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಎಕ್ಸ್ಕ್ಲೂಸಿವ್ ಮಾಹಿತಿ ಅಯೋಧ್ಯೆಯಿಂದಾನೇ ನ್ಯೂಸ್ ಫಸ್ಟ್ ನೀಡ್ತಾ ಇದೆ. ಈ ಕುರಿತು ಗ್ರೌಂಡ್ ರಿಪೋರ್ಟ್ ಸಹ ಕೊಡಲಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ನ್ಯೂಸ್ ಫಸ್ಟ್ ಪ್ರತಿನಿಧಿ ಚಂದ್ರಮೋಹನ್ ನೀಡಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಎಲ್ಲಾ ರೀತಿಯಾಗೂ ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಮತ್ತು ದೇಶಾದ್ಯಂತ ಗಣ್ಯರು, ಜನಸಾಮಾನ್ಯರು ಎಲ್ಲರೂ ಕೂಡ ಅಯೋಧ್ಯೆಗೆ ಜನವರಿ 22ರಂದು ಆಗಮಿಸಲಿದ್ದಾರೆ. ಎಲ್ಲ ಅತಿಥಿಗಳಿಗೂ ಕೂಡ ಹೋಟೆಲ್ನಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿನೇ ಅಯೋಧ್ಯೆಯಲ್ಲಿ ಈಗ 6-7 ಕಡೆ ಟೆಂಟ್ ಸಿಟಿಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ನಾವು ಅಯೋಧ್ಯೆಯ ಬ್ರಹ್ಮಕುಂಡ್ ಎನ್ನುವ ಜಾಗದಲ್ಲಿದ್ದೇವೆ. ಈ ಜಾಗದಲ್ಲೂ ಕೂಡ ಈಗ ತಾತ್ಕಾಲಿಕ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಹೊರಗಿನಿಂದ ಬರುವ ಅತಿಥಿಗಳಿಗೆ, ಸ್ವಾಮೀಜಿಗಳಿಗೆ, ಜನಸಾಮಾನ್ಯರಿಗೆ ಸೇರಿದಂತೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ತಾತ್ಕಾಲಿಕ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಬ್ರಹ್ಮಕುಂಡ್ ಜಾಗದಲ್ಲೂ ಕೂಡ ಸುಮಾರು 400 ಮಂದಿ ಅತಿಥಿಗಳಿಗೆ ತಂಗ್ಲಿಕ್ಕೆ ಬೇಕಾದಂತಹ ಟೆಂಟ್ ಸಿಟಿಯನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೀರು, ವಿದ್ಯುತ್ನ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಕೂಡ ತಾವು ನೋಡಬಹುದು, ಪ್ರತಿಯೊಂದು ರೂಮ್ನಲ್ಲೂ ಕೂಡ 2 ಅಥವಾ 3 ತಂಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಪ್ರತಿಯೊಂದು ರೂಮ್ನಲ್ಲೂ ಕೂಡ ಸ್ನಾನಕ್ಕೆ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಈಗಾಗಲೇ ನೀರಿನ ಸಂಪರ್ಕವನ್ನು ಕೂಡ ನೀಡಲಾಗಿದೆ. ಜೊತೆಗೆ ಈ ರೂಮ್ಗೆ ವಿದ್ಯುತ್ನ ಸಂಪರ್ಕವನ್ನು ಕೂಡ ನೀಡಲಾಗಿದೆ. ಹೀಗೆ ತಾತ್ಕಾಲಿಕವಾಗಿ ಜನ ಬಂದು ತಂಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರ, ಅಯೋಧ್ಯೆಯ ಪಾಲಿಕೆ ಮಾಡ್ತಾ ಇದೆ. ಮುಖ್ಯವಾಗಿ ಜನವರಿ 20ರಿಂದ 22ರವರೆಗೆ ದೇಶಾದ್ಯಂತ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಯೋಧ್ಯೆಗೆ ಆಗಮಿಸಬಹುದು ಅನ್ನುವ ನಿರೀಕ್ಷೆ ಇದೆ. ಬಂದಂತ ಅತಿಥಿಗಳಿಗೆ ಯಾವುದೇ ಅನಾನುಕೂಲ ಆಗದಂತೆ ನೋಡ್ಕೊಳ್ಳಿಕ್ಕಾಗೇನೆ ಈಗ ತಾತ್ಕಾಲಿಕ ಟೆಂಟ್ ಸಿಟಿಗಳನ್ನ ಅಯೋಧ್ಯೆಯಲ್ಲಿ 6-7 ಜಾಗಗಳಲ್ಲಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ನಯಾಘಟ್ನಲ್ಲಿ ಜನಸಾಮಾನ್ಯರಿಗಾಗಿನೇ ಒಂದು ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಸುಮಾರು 5,000 ಮಂದಿ ತಂಗಬಹುದು. ಅದೇ ರೀತಿಯಲ್ಲಿ ಕರಸೇವಕಪುರದಲ್ಲೂ ಕೂಡ ಒಂದು ತಾತ್ಕಾಲಿಕ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ 1,200 ಮಂದಿ ಅತಿಥಿಗಳಿಗೆ ತಂಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಬ್ರಹ್ಮಕುಂಡ್ ಎನ್ನುವ ಈ ಜಾಗದಲ್ಲೂ ಕೂಡ 400 ಮಂದಿ ತಂಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಈ ಟೆಂಟ್ ಸಿಟಿನಲ್ಲಿ ಮಾಡಲಾಗಿದೆ. ಇಲ್ಲೂ ಕೂಡ ತಾವು ನೋಡಬಹುದು, ಸಂಪೂರ್ಣವಾಗಿ ಈಗಾಗಲೇ ಶೀಟ್ ಗಳನ್ನ ಹಾಕಲಾಗಿದೆ. ಜೊತೆಗೆ ತಾತ್ಕಾಲಿಕ ಸ್ನಾನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕ, ನೀರಿನ ಸಂಪರ್ಕ ಎಲ್ಲವನ್ನು ಕೂಡ ನೀಡಲಾಗಿದೆ. ಈ ಮೂಲಕವಾಗಿ ಅಯೋಧ್ಯೆಗೆ ಬರ್ತಕ್ಕಂತಹ ಜನರಿಗೆ ಅನುಕೂಲವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಈಗ ಕ್ರಮವನ್ನ ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.